ಈಗ ಮುಂದಿನ ಕಾರ್ಯಕ್ರಮ ವಚನ ವೈಭವ. ನಮ್ಮ ಬಸವ ಅಭಿಮಾನಿ ಮತ್ತು ಚಂದ ಒಳ್ಳೆಯ ವಕ್ತಾಗಂಡರು ಮೊದಲನೇ ತಾರೀಕೇನದ ಬಸವಜ್ಯೋತಿ ಕಾರ್ಯಕ್ರಮ ಭೀ ಮಾಡಿರೋರು. ಅದ್ರ ಮೇಲೆ ನಾವು ತಿಳ್ಕೊಬೇಕು ಅವ್ರು ಎಷ್ಟು ಬಸವ ಅಭಿಮಾನಿ ಹಾರ ಅಂತ, ಬಸವ ತತ್ವ ಅಭಿಮಾನಿ ಹಾರ ಅಂತ ತಿಳ್ಕೊಬೇಕು ನಾವು. ಅಂಥವರು ಇವತ್ತು ನಮ್ಮ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲತ್ತಾರ. ಅವರೇ ಅಂಬಾಜಿ ಪುಣೇಕರ್ ಅವರು. ಅವರಿಗೇನಾದ್ರ ಈ ವಚನ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ಅವರಿಂದ ವಿನಂತಿ. ಅಗ್ರವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನನ್ನಾರು ಬಲ್ಲರು. ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವ. ವಿಶ್ವಗುರು ಬಸವಣ್ಣನವರನ್ನು ನನ್ನ ಮನದಲ್ಲಿಯೇ ನೆನೆಯುತ್ತಾ ಈ 12ನೇ ಶತಮಾನದಲ್ಲಿ ಇರುವಂಥ ಎಲ್ಲ ಶರಣರನ್ನು ಕೂಡ ನನ್ನ ಮನದಲ್ಲಿಯೇ ನೆನೆಯುತ್ತಾ ಈ ಅನುಭವ ಮಂಟಪಕ್ಕೆ ಬಂದಂಥ ನನ್ನ ಆತ್ಮೀಯ ಶರಣೀಯರಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎತ್ತೆತ್ತ ನೋಡಿದಳತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಈ ದೇವರ ಪರಿಕಲ್ಪನೆ ಎಷ್ಟು ವಿಸ್ತಾರವಾಗಿ ಕೊಟ್ಟಿದ್ದಾರೆ ಅಂದರೆ ಅದು ಅಪರಿಮಿತ, ಅಗಣಿತ ಅಂತ ಹೇಳ್ಬೋದು. ಅದಕ್ಕೆ ಮಿತಿನೇ ಇಲ್ಲ. ಅಂಥ ಒಂದು ವಿಶಾಲವಾದ ಪರಿಕಲ್ಪನೆಯನ್ನು ನಮ್ಮ ಲಿಂಗಾಯತ ಸಮುದಾಯದಲ್ಲಿ ದೇವರಿಗೆ ಕೊಟ್ಟಿದ್ದಾರೆ. ಇಂದು ನಾವು ಲಿಂಗಾಯತರಾದರೂ ಕೂಡ ಈ 2 ದೇವರನ್ನು ನಾವು ಕಾಣ್ತಾ ಇದ್ದೇವೆ. ಈ ಸಾಕಾರ ದೇವರು ನಾವು ಮಾಡುತ್ತಿರುವಂಥ ಇಂದು ಸನಾತನ ವ್ಯಕ್ತಿಗಳಿಂದ ರಚಿಸಲ್ಪಟ್ಟ ದೇವರಿಗೆ ಪೂಜೆ ಏನು ಮಾಡ್ತಾ ಇದ್ದೇವೆ, ಸಾಕಾರ ದೇವರು ಅಂದರೆ ನಾವು ನಿರ್ಮಾಣ ಮಾಡಿ ಅವಕ್ಕೆ ಒಂದು ಪ್ರದೇಶವನ್ನು ಹಾಕಿಕೊಟ್ಟು ಆ ಪ್ರದೇಶದಲ್ಲಿ ಆ ದೇವರನ್ನು ಇಟ್ಟು ಪೂಜೆ ಮಾಡುವಂಥ ವ್ಯವಸ್ಥೆ ನಾವು ಕಾಣ್ತಾ ಇದ್ದೇವೆ. ಆದರೆ ಈ ಲಿಂಗಾಯತ ಧರ್ಮದಲ್ಲಿ ಅದಕ್ಕೂ ಮೀರಿ ಎತ್ತೆತ್ತ ನೋಡಿದ ರತ್ತ ನೀನೇ ದೇವ ಅಂದರೆ ಎಲ್ಲೆಲ್ಲಿಯೂ ಕೂಡ ನೀನೇ ದೇವ ಇದ್ದಿ. ದೇವರ ಪರಿಕಲ್ಪನೆ ಇಲ್ಲಿ ಸೀಮಿತ ಇಲ್ಲ. ಇಷ್ಟೇ ವ್ಯಾಪ್ತಿಗೆ ಸೀಮಿತವಾಗಿದ್ದಾನೆ, ಇಷ್ಟು ಪ್ರದೇಶಕ್ಕೆ ಸೀಮಿತವಾಗಿದ್ದಾನೆ, ಇಷ್ಟೇ ದೇಶಕ್ಕೆ ಸೀಮಿತವಾಗಿದ್ದಾನೆ ದೇವರು ಎಂಬ ಒಂದು ಪರಿಕಲ್ಪನೆ ಇಲ್ಲ. ಎತ್ತೆತ್ತ ನೋಡಿದಡತ್ತ ನೀನೇ ಅಂದರೆ ಆ ಪರಿಕಲ್ಪನೆ ವಿಶಾಲವಾಗಿದೆ. ಯಾವ ರೀತಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನಲ್ಲಿಯೂ ದೇವರಿದ್ದಾನೆ ಎಂಬ ಒಂದು ಕಲ್ಪನೆಯನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ನಾವು ನಿಮ್ಮನ್ನು ನೋಡ್ತಾ ಇದ್ದೇವೆ, ನೀವು ನಮ್ಮನ್ನು ನೋಡ್ತಾ ಇದ್ದೀರಿ. ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ, ನೀವು ನಮ್ಮನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಕ್ರಿಯೆ ಮತ್ತು ಪ್ರಕ್ರಿಯೆ ನಡೀತಾ ಇದೆ. ಇದು ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ, ಅದನ್ನು ನೀವು ತಿಳಿದುಕೊಂಡು ವಿಚಾರ ಮಾಡ್ತಾ ಇದ್ದೀರಿ. ಅಂದರೆ ಇಲ್ಲಿ ಕ್ರಿಯೆ ನಡೀತಾ ಇದೆ. ಈ ಕ್ರಿಯೆ ಮಾಡುವಂಥ ವ್ಯವಸ್ಥೆ ಏನಿದೆಯೋ ಇದು ಎಲ್ಲಿಂದ ಬಂತು ತಿಳ್ಕೊಳ್ಬೇಕಲ್ಲ. ಈ ಕ್ರಿಯೆ ಎಲ್ಲಿಂದ ಬಂತು ಅಂದರೆ ನಾನು ಈ ಜಗತ್ತನ್ನು ನೋಡ್ತಾ ಇದ್ದೇನೆ. ಜಗತ್ತನ್ನು ನೋಡಿ ಎದರಿಂದ ನೋಡ್ತಾ ಇದ್ದೇನೆ? ಸೂರ್ಯನ ಬೆಳಕಿನಿಂದ.
ಸೂರ್ಯ ಬೆಳಕು ಬಂದಿದ್ದಾನೆ, ಕತ್ತಲಲ್ಲಿ ಈ ಜಗತ್ತು ಕಾಣೋದಿಲ್ಲ. ಸೂರ್ಯ ಬಂದಿದ್ದಾನೆ, ಸೂರ್ಯನ ಬೆಳಕಿನಲ್ಲಿ ಈ ಜಗತ್ತನ್ನು ನಾನು ನೋಡ್ತಾ ಇದ್ದೇನೆ. ಅಂದರೆ ಎದರಿಂದ? ನನ್ನ ಕಣ್ಣಿನ ಒಂದು ದೃಷ್ಟಿಯಿಂದ, ದೇವರ ಕಣ್ಣಿನ ದೃಷ್ಟಿಯಿಂದ ನಾನೇನು ಮಾಡ್ತಾ ಇದ್ದೇನೆ? ಈ ಜಗತ್ತನ್ನು ನೋಡ್ತಾ ಇದ್ದೇನೆ. ಸೂರ್ಯನ ಬೆಳಕಿನಿಂದ ನನ್ನ ಕಣ್ಣಿನ ದೃಷ್ಟಿಯಿಂದ ಈ ಜಗತ್ತನ್ನು ನೋಡ್ತಾ ಇದ್ದೇನೆ. ನಾನು ಒಂದು ವೇಳೆ ರಾತ್ರಿ ಆದಾಗ ಈ ಜಗತ್ತು ಯಾವ ರೀತಿ ನೋಡ್ತಾ ಇದ್ದೇನೆ ಅಂದರೆ ಚಂದ್ರನ ಬೆಳಕಿನಲ್ಲಿಯೋ ಅಥವಾ ದೀಪದ ಬೆಳಕಿನಲ್ಲಿಯೋ ಈ ಜಗತ್ತನ್ನು ನಾನು ನೋಡ್ತಾ ಇದ್ದೆ. ದೀಪದ ಬೆಳಕಿನಲ್ಲಿ ಇಲ್ಲ ಚಂದ್ರನ ಬೆಳಕಿನಲ್ಲಿ ಈ ಜಗತ್ತನ್ನು ನೋಡ್ತಾ ಇದ್ದೆ. ಹಾಗಾದ್ರೆ ಕಣ್ಣು ಮುಚ್ಚಿಕೊಂಡಾಗ ಯಾವ ರೀತಿ ಜಗತ್ತನ್ನು ನೋಡ್ತಾ ಇದೆ? ನಾವು ಪ್ರಾರ್ಥನೆ ಮಾಡುವಾಗ ಏಕಾಗ್ರತೆಯಿಂದ ಕಣ್ಣು ಮುಚ್ಚಿಕೊಂಡು ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡುವಾಗ ನಮ್ಮ ದೃಷ್ಟಿ, ನಮ್ಮ ನೆನಪು ಯಾವುದಾದ್ರೂ ಹೊಳೆದಿದ್ರೆ, ಈ ಅನುಭವದ ಮಂಟಪದ ನೆನಪು ಹೊಳೆದ್ರೆ ಎಲ್ಲರೂ ಕಾಣ್ತಾ ಇದ್ದಾರಲ್ಲ. ಕಣ್ಣು ಮುಚ್ಚಿದ್ದಾಗ ಜಗತ್ತು ಕಾಣ್ತಾ ಇದೆಯಲ್ಲ. ನಾವು ಕಣ್ಣು ಮುಚ್ಚಿದ್ದಾಗ ಕೂಡ ಜಗತ್ತು ಕಾಣ್ತಾ ಇದೆ. ಅನುಭವ ಮಂಟಪ ಕಾಣ್ತಾ ಇದೆ, ನಮ್ಮ ಮನೆ ಕಾಣ್ತಾ ಇದೆ, ನಮ್ಮ ಜೈರಾ ಪ್ರದೇಶ ಇಲ್ಲಿ ನೋಡ್ಬೇಕಂದ್ರೆ ಆ ಪ್ರದೇಶ ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ ಕಣ್ಣು ಮುಚ್ಕೊಂಡಾಗ. ಅಂದ್ರೆ ಕಣ್ಣು ಮುಚ್ಕೊಂಡಾಗೂ ಕೂಡ ಏನು ಕಾಣ್ತಾ ಇದೆ? ಈ ಜಗತ್ತು ಕಾಣ್ತಾ ಇದೆ. ಅದು ಎಲ್ಲಿಂದ, ಯಾವ ರೀತಿ ಅಂತ ನಾವು ವಿಚಾರ ಮಾಡಿದ್ದಾಗ, ಯಾರನ್ನಾದರೂ ಕೇಳಿದ್ದಾಗ ಅವನು ಒಂದು ವೇಳೆ ಅವನು ಹೇಳ್ತಾನೆ, ನನ್ನಲ್ಲಿ ಬುದ್ಧಿ ಇದೆ, ಆ ಬುದ್ಧಿಯ ವಿಚಾರದಿಂದ ವಿವೇಚನೆಯಿಂದ ಈ ಜಗತ್ತನ್ನು ಕಣ್ಣು ಮುಚ್ಕೊಂಡು ನೋಡ್ತಾ ಇದ್ದೇನೆ. ನಾನು ಬೇರೆ ವ್ಯಕ್ತಿಗೆ ನೋಡಿದಾಗ ಜಗತ್ತನ್ನು ಕಣ್ಣು ಮುಚ್ಚಿಕೊಂಡು ಬೇರೆ ವ್ಯಕ್ತಿಯನ್ನು ನೋಡ್ತಾ ಇದ್ದೆ. ಹಾಗಾದರೆ ಬುದ್ಧಿಯಿಂದ ಜಗತ್ತು ನೋಡ್ತಾ ಇದ್ದರೆ ಆ ಬುದ್ಧಿಯೇ ಏನು ಕೊಡ್ತಾ ಇದೆ? ನಮಗೆ ಚೈತನ್ಯ ಕೊಡ್ತಾ ಇದೆ. ಬುದ್ಧಿ ಚೈತನ್ಯ ಕೊಡ್ತಾ ಇದೆ, ಒಂದು ಬೆಳಕನ್ನು ಕೊಡ್ತಾ ಇದೆ. ಆ ಬೆಳಕಿನಲ್ಲಿ ಜಗತ್ತನ್ನು ನೋಡು. ನಮ್ಮ ವಿಚಾರ, ಅರಿವೇ ಆಚಾರ. ಅರಿವು, ನಮ್ಮಲ್ಲಿರುವಂಥ ಅರಿವು ಏನು ಮಾಡ್ತಾ ಇದೆ? ಆ ಜಗತ್ತನ್ನು ತೋರಿಸ್ತಾ ಇದೆ, ಆ ದೀಪವನ್ನು ತೋರಿಸ್ತಾ ಇದೆ, ಆ ಬೆಳಕನ್ನು ತೋರಿಸ್ತಾ ಇದೆ. ಅಂತ ಏನು ಬೆಳಕಿದೆಯೋ ಆ ಬೆಳಕೇ ದೇವರು ಅಂತ ನಮಗೆ ಕಾಣ್ತಾ ಇದೆ. ಆ ಬೆಳಕೆ ಜಗತ್ತನ್ನು ತೋರಿಸಿ ಬುದ್ಧಿಯಿಂದ ನಾವು ಏನು ನೋಡ್ತಾ ಇದ್ದೇವೋ ಆ ಏನು ಜಗತ್ತು ನೋಡ್ತಾ ಇದ್ದೇವೆ ಅದೇ ದೇವರು, ಅದೇ ಚೈತನ್ಯ, ಅದು ನಮ್ಮಲ್ಲಿದೆ. ಲಿಂಗಾಯತ ಧರ್ಮದಲ್ಲಿ ಇಷ್ಟಲಿಂಗದ ಪೂಜೆ ಮಾಡುವಾಗ ಇಷ್ಟಲಿಂಗ ನಾವು ಲಿಂಗಾಂಗ ಸಾಮರಸ್ಯದ ಏಕಾಗ್ರತೆಯಿಂದ ಲಿಂಗ ಸಾಮರಸ್ಯ ಆದಾಗ ನಮ್ಮ ಅಂತರಾತ್ಮದಲ್ಲಿರುವಂಥ ಏನು ಇದು ಅಂತರಾತ್ಮ ಏನಿದೆಯೋ, ಆತ್ಮ ಏನಿದೆಯೋ, ಒಂದು ಸರಳವಾಗಿ, ಒಂದು ಪ್ರಸನ್ನವಾಗಿ ವಿಚಾರ ಮಾಡ್ತಾ ಇದೆ, ವ್ಯವಸ್ಥಿತವಾಗಿ. ಅಂದರೆ ವಿಚಾರದ ತನ್ಮಯದಲ್ಲಿ ಭಗವಂತನ ನೆನೀತಾ ಇದೆ. ನಾವು ಆ ಹಂತಕ್ಕೆ ಹೋದಾಗ ಭಗವಂತನ ನೆನೀತಾ ಇದೆ. ಈ ಓಂ ಶಾಂತಿಯಲ್ಲಿ ಕೂಡ ಪರಮಾತ್ಮನ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಏಕಾಗ್ರತೆಯಿಂದ ಏನು ದೀಪ ನೋಡ್ತಾ ಇದ್ದಾರೋ ಆ ದೀಪ ನೋಡುವಂಥ ವೇಳೆಯಲ್ಲಿ, ಆ ಬೆಳಕನ್ನು ನೋಡುವಂಥ ವೇಳೆಯಲ್ಲಿ ಅವರು ಪರಮಾತ್ಮನ ಕಡೆಗೆ ಹೋಗ್ತಾ ಇದ್ದಾರೆ. ಅಂದರೆ ಆ ವ್ಯವಸ್ಥೆ ನಮಗೆ ಕಾಣ್ತಾ ಇದೆ. ಅಂದರೆ ನಮ್ಮಲ್ಲಿ ಎಲ್ಲಿ ದೇವರಿದ್ದಾನೆ? ನಮ್ಮಲ್ಲಿಯೇ ದೇವರಿದ್ದಾನೆ. ಬೆಳಕು ನಮ್ಮಲ್ಲಿ ಬರಬೇಕಾಗಿದೆ, ಬೆಳಕು ನಮ್ಮಲ್ಲಿ ಬರಬೇಕಾಗಿದೆ. ಆದದ್ದರಿಂದ ಲಿಂಗಾಯತರಾದ ನಾವು ಏನು ಮಾಡಬೇಕಾಗಿದೆ? ಈ ಒಂದು ದೇವರು ಎಲ್ಲಿದ್ದಾನೆ ಅಂದರೆ ನಮ್ಮಲ್ಲಿದ್ದಾನೆ, ನಮ್ಮ ಇಷ್ಟಲಿಂಗದಲ್ಲಿದ್ದಾನೆ. ಆ ಪೂಜೆ ಮಾಡುವುದರ ಮೂಲಕ ಈ ದೇವರನ್ನು ಕಾಣಬಹುದು ಎಂಬ ಒಂದು ವಿಚಾರ ನಮ್ಮಲ್ಲಿ ಬರಬೇಕಾಗಿದೆ. ಯಾವ ರೀತಿ ಅಂದರೆ, ಒಂದು ಹೆಣ್ಣು ನಮ್ಮ ಹೆಂಡತಿಯನ್ನೇ ಮಾಡಿಕೊಂಡು ಬಂದು ಅವಳ ಜೊತೆ ಪ್ರೇಮದಿಂದ ಇದ್ದು ಕೊನೆಯವರೆಗೂ ಮುದ್ದಾಡಿ ಸಲುವಿ ನಾವು ಬೆಳೆಸ್ತಾ ಇದ್ದೇವೆ. ಕೊನೆಗೆ ಅವಳು ಆಕಸ್ಮಿಕವಾಗಿ ಒಂದು ಹಾಸ್ಪಿಟಲ್ಗೆ ಹೋದಾಗ ಅವಳು ಮರಣ ಹೊಂದ್ತಾ ಇದ್ದಾಳೆ. ಆಗ ನಾವು ಮುದ್ದಾಡಿರುವಂಥ ಹೆಂಡತಿಯನ್ನೇ ಕೂಡ ಮರಣ ಹೊಂದಿದ್ದಾಗ ಆ ಚೈತನ್ಯ ಏನಿದೆಯೋ ಅವಳಲ್ಲಿ ಬಾಡಿ ಅದೇ ಇರ್ತಾ ಇದೆ, ಬಾಡಿ ಅದೇ, ಶಾರೀರಿಕ ಅದೇ.
ಆದರೆ ಅವಳನ್ನು ಮುಟ್ಟುವುದಿಲ್ಲ. ನೋಡಿ, ಅವಳನ್ನು ಮುಟ್ಟುವುದಿಲ್ಲ. ಯಾಕ? ಚೈತನ್ಯ ಹೋಗ್ಬಿಟ್ಟಿದೆ, ದೇವರು ಹೋಗ್ಬಿಟ್ಟಿದ್ದಾನೆ, ಅವನ ಆತ್ಮ ಹೋಗ್ಬಿಟ್ಟಿದೆ. ಅದರಲ್ಲಿರುವಂಥ ಆತ್ಮನೇ ಹೋದಾಗ ಅದು ಇದು ಶರೀರ ಯಾವ ಕೆಲಸದ್ದು? ಶರೀರ ಯಾವ ಕೆಲಸದ್ದು? ಆದರೆ ಆದುದರಿಂದ ನಾವು ನಮ್ಮಲ್ಲಿರುವಂಥ ಚೈತನ್ಯವೇ ದೇವರನ್ನು ತಿಳ್ಕೊಂಡು ಆ ಚೈತನ್ಯದ ಮೂಲಕ ನಮ್ಮ ಇಷ್ಟಲಿಂಗವನ್ನು ಪೂಜಿಸಿದ್ದ ಆದರೆ ಅವನು ಭಗವಂತನ ಕಡೆಗೆ ಮುಟ್ಟಲು ಸಾಧ್ಯವಿದೆ ಎಂಬ ಮಾತನ್ನು ಕೂಡ ಹೇಳ್ತಾ ಇದ್ದ. ಒಬ್ಬ ರಾಜ ಒಂದು ರಾಜ್ಯದಲ್ಲಿ ರಾಜನ ಮಗ ಸುತ್ತಾಡ್ಕೊಂಡು ಹೋಗ್ತಾ ಇದ್ದಾನೆ. ಹೋದಾಗ ಅವನಿಗೆ ಸುರದೃಪಿಯಾದ ಒಂದು ಯುವತಿಯನ್ನು ಕಾಣ್ತಾ ಇದ್ದಾಳೆ. ಆಗ ಆ ಯುವತಿಯನ್ನು ನೋಡಿ, ನಾನು ಇವಳನ್ನು ಮದುವೆಯಾಗಬೇಕು, ಇವಳನ್ನು ನಾನು ಮದುವೆಯಾಗಿ ನನ್ನ ಒಂದು ರಾಜ್ಯದಲ್ಲಿ ಇವಳನ್ನು ರಾಣಿಯಾಗಿ ಮಾಡಿಕೊಳ್ಬೇಕಂತ ಆ ರಾಜ್ಯದ ಯುವಕ, ರಾಜ್ಯನ ಮಗ ವಿಚಾರ ಮಾಡ್ತಾ ಇದ್ದಾನೆ. ಅಂದರೆ ಸೌಂದರ್ಯಕ್ಕೆ ನೋಡಿ ಮರುಳು ಹೋಗಿ ಅವನು. ಆಗ ರಾಜ್ಯ ಯಾವುದೋ ಒಂದು ಹೆಣ್ಣನ್ನು ಮದುವೆ ಆಗ್ತಾ ಇದ್ದಾನೆ, ಸಾಧ್ಯ ಇಲ್ಲಲ್ಲ. ಆದುದರಿಂದ ಅವಳು ಯಾರು ಅಂತ ವಿಚಾರ ಮಾಡಿದ್ದಾಗ ಅದೇ ರಾಜ್ಯದ ಏನು ಋಷಿ ಇರ್ತಾ ಇದ್ದರೋ, ಆ ರಾಜ್ಯ ಗುರು ಏನಿರ್ತಾ ಇದ್ದವರು, ಅದೇ ರಾಜ್ಯದಲ್ಲಿರುವಂಥ ರಾಜ್ಯರ ಗುರು ಏನಿರ್ತಾರೆ, ಗುರುವಿನ ಮಗಳು ಅವಳಾಗಿರ್ತಾ ಇದ್ದ. ಗುರುವಿನಿಗೆ ಎಷ್ಟು ಬೆಲೆ ಕೊಡಬೇಕು? ಗುರುವಿನ ಮಗಳನ್ನು ಮದುವೆ ಆಗಬಾರ್ದಲ್ಲ. ಆದರೆ ಅವನ ಪಿತ್ತ ನೆತ್ತಿಗೇರಿ ನಾನು ಅವಳನ್ನೇ ಮದುವೆ ಆಗ್ತೇನೆ ಅಂತ ಹಠ ಹಿಡಿತಾ ಇದ್ದಾನೆ. ಆಗ ಹಠ ಹಿಡಿದು ತಂದೆಗೆ ಕೇಳ್ತಾ ಇದ್ದಾನೆ, ನನಗೆ ಗುರುವಿನ ಹತ್ತಿರ ಮಾತನಾಡುವ ಯೋಗ್ಯತೆ ನನ್ನದಲ್ಲ, ನೀನೇ ಏನಾದರೂ ಮಾಡ್ಕೊಳ್ಳೋ ಅಂತ ಮಗನಿಗೆ ಆಜ್ಞೆ ಮಾಡ್ತಾನೆ. ಮಗ ನೇರವಾಗಿ ಋಷಿಯ ತನ್ನ ಗುರುವಿನ ಹತ್ತಿರ ಹೋಗ್ತಾ ಇದ್ದಾನೆ. ರಾಜ್ಯದ ಗುರುವಿನ ಹತ್ತಿರ ಹೋಗಿ, ನಾನು ನಿಮ್ಮ ಮಗಳನ್ನು ಮೋಹಿಸಿದ್ದೇನೆ, ನನಗೆ ಕೊಟ್ಟು ಮದುವೆ ಆಗಬೇಕಂತ. ಆಗ ಋಷಿ ಮುನಿಗಳು ವಿಚಾರವಂತರು, ಅದು ನನಗೆ ಸಂಬಂಧಪಟ್ಟಿಲ್ಲ, ನೀನು ಏನಾದರೂ ಕೇಳಬೇಕಾದ್ರೂ ಅವಳನ್ನು ಕೇಳ ಅಂತ ಹೇಳ್ತಾ ಇದ್ದಾರೆ. ನೀನು ಏನಾದರೂ ಕೇಳಬೇಕಾದ್ರೂ ಅವಳನ್ನು ಕೇಳ. ಆಗ ಋಷಿಯ ಮಗಳು, ಗುರುವಿನ ಮಗಳು, ಆಚಾರವಂತಳು, ಸುಸಂಸ್ಕೃತಳು, ವಿದ್ಯಾವಂತಳು, ಜ್ಞಾನವಂತಳು, ಎಲ್ಲ ಒಂದು ಅನುಭವದಿಂದ ಬೆಳೆದಂಥವಳು, ಸಂಸ್ಕಾರದಿಂದ ಬೆಳೆದಂಥಳು, ಬಂದು ಕೇಳ್ತಾ ಇದ್ದ ನಿನ್ನನ್ನು ಮದುವೆ ಆಗಬೇಕಂತ. ಆಗ ರಾಜ್ಯದ ಒಬ್ಬ ಪುತ್ರ ಮದುವೆ ಆಗಬೇಕಂದಾಗ ಅಂದಿನ ಕಾಲದಲ್ಲಿ ಅದು ತಿರಸ್ಕಾರ ಮಾಡುವಂಥ ವ್ಯವಸ್ಥೆಯೇ ಇರಲಿಲ್ಲ. ಆಗ ಆಯಿತು, ನನ್ನದೊಂದು ವ್ರತ ಇದೆ, ಆ ವ್ರತದ ನಂತರ ನೀನು ನನ್ನನ್ನು ಮದುವೆ ಆಗಬೇಕು ಅಂತ, ಮದುವೆ ಆಗಬಹುದು ಅಂತ ಇದ್ದಾಳೆ. ಆಯಿತು, ಎಷ್ಟು ದಿನದ ವ್ರತ? 6 ತಿಂಗಳ ವ್ರತ ಅಂತ ಹೇಳ್ತಾರೆ. ಆಯಿತು, 6 ತಿಂಗಳ ನಂತರ ನಾನು ಬಂದು ನಿನಗೆ ಕರೆದುಕೊಂಡು ಹೋಗ್ತಾ ಇದ್ದೆ. 6 ತಿಂಗಳಾಗ್ತಾ ಇದೆ, ಯಾವಾಗ ನಾನು ಅವಳನ್ನು ಮದುವೆ ಆಗಬೇಕೆಂಬ ಹಂಬಲದಲ್ಲಿ 6 ತಿಂಗಳ ಮರುದಿವಸ ಈ ರಾಜ್ಯ ಹೋಗ್ತಾ ಇದ್ದಾನೆ. ಆ ಯುವತಿ 6 ತಿಂಗಳವರೆಗೆ ಉಪವಾಸ ವ್ರತವನ್ನು ಹಿಡಿದು 6 ತಿಂಗಳವರೆಗೆ ಅವಳು ಎಷ್ಟು ತಮ್ಮ ಶರೀರವನ್ನು ಕಳೆದುಕೊಂಡಿರ್ತಾಳೆ ಅಂದರೆ ಕಡ್ಡಿ ಆಗಿರ್ತಾ ಇದ್ದಾಳೆ. ಊಟ ಸುಂದರ ಸುರದೃಪಿಯಾಗಿರುವಂಥ ಹೆಣ್ಣು ತನ್ನ ಊಟ ಮಾಡದೆ, ಏನು ಕಡ್ಡಿ 6 ತಿಂಗಳವರೆಗೆ ಊಟ ಮಾಡದೆ ಕಡ್ಡಿ ಆಗಿರ್ತಾ ಇದ್ದಾಳೆ. ಒಂದು ಖಾಲಿ ಎಲುವಿನ ಹಂದರವಾಗಿ ಅಲ್ಲಿ ಹಾಸಿಗೆಯ ಮೇಲೆ ಮಲಗಿರ್ತಾ ಇದ್ದಾಳೆ. ಗುರುವಿಗೆ ಹೋಗಿ ಕೇಳ್ತಾ ಇದ್ದಾರೆ, ನಾನು ಮದುವೆ ಆಗಬೇಕು, ನಿಮ್ಮ ಮಗಳನ್ನು ಕಳಿಸಿಕೊಡಿ ಅಂತ ಕೇಳ್ತಾ ಇದ್ದೆ. ನೋಡು, ನನ್ನ ಮಗಳು ಅಲ್ಲಿದ್ದಾಳೆ. ಕೇವಲ ಎಲುಬಿನ ಹಂದರ, 6 ತಿಂಗಳವರೆಗೆ ಉಪವಾಸ ಮಾಡಿ ಕೇವಲ ಎಲುಬಿನ ಹಂದರ ಇರ್ತಾ ಇದೆ. ನೋಡ್ತಾ ಇದ್ದಾನೆ, ಎಲುಬಿನ ಹಂದರ ಕಾಣ್ತಾ ಇದೆ. ನೋಡಿರುವಂಥ ಸೌಂದರ್ಯ ಯಾ ಕಡೆ, ಇವಳನ್ನು ಯಾ ಕಡೆ. ಮನಸ್ಸು ಪರಿವರ್ತನೆ ಆಗ್ತಾ ಇದೆ, ರಾಜ್ಯ ಬಿಡ್ತಾ ಇದ್ದಾನೆ, ಸನ್ಯಾಸಿ ಆಗ್ತಾ. ಅಂದರೆ ನಾವು ಬಾಹ್ಯ ಸೌಂದರ್ಯಕ್ಕೆ ಮೆಚ್ಚಿ ನಮ್ಮತನವನ್ನು ಕಳೆದುಕೊಳ್ತಾ ಇದ್ದೇವೆ. ಅದು ಅದರ ಏನು ನಿಲುವಿದೆಯೋ, ಆ ಆತ್ಮದ ನಿಲುವಿ ಏನಿದೆಯೋ ನಿಲುವನ್ನು ತಿಳಿದುಕೊಳ್ತಾ ಇಲ್ಲ. ಅಂದರೆ ಆ ಚೈತನ್ಯ ಏನಿದೆಯೋ, ನಾವು ದೇಹಕ್ಕೆ ನಾವು ಏನು ಕಾಣ್ತಾ ಇದ್ದೇವೆ, ದೇಹವೇ ದೊಡ್ಡದಂತ ಕಾಣ್ತಾ ಇದೆ.
ಆದರೆ ದೇಹದಲ್ಲಿರುವಂಥ ಒಂದು ಚೈತನ್ಯ ಏನಿದೆಯೋ ಅದು ದೊಡ್ಡದು. ಅಂತ ಒಂದು ಚೈತನ್ಯವೇ ದೇವರು ಅಂತ ಯಾರಾದರೂ ಹೇಳಿದ್ರೆ ನಮ್ಮ ಲಿಂಗಾಯತ ಧರ್ಮ ಹೇಳಿದೆ. ಆ ಚೈತನ್ಯಕ್ಕೆ ಆ ಚೈತನ್ಯ, ಆ ಬೆಳಕು, ಆ ಬೆಳಕಿಗೆ ನಾವು ದೇವರಂತ ಪೂಜೆ ಮಾಡಿ ಇಷ್ಟಲಿಂಗದ ಪೂಜೆ ನಾವು ಮಾಡಬೇಕು. ಈಗ ನಾವು ಬ್ರಹ್ಮಾಂಡವನ್ನು ನೋಡಿದಾಗ, ಬ್ರಹ್ಮಾಂಡದ ಕಲ್ಪನೆಯನ್ನು ಮಾಡಿಕೊಂಡಾಗ, ನಾನು ಈ ಭೂಮಿಯ ಮೇಲೆ ನಿಂತಿದ್ದೇನೆ, ದೇವರ ಕಲ್ಪನೆ ಎಷ್ಟಾಗಿದೆ ನೋಡ್ರಿ, ಎಷ್ಟು ವಿಸ್ತಾರದ, ಎತ್ತೆತ್ತ ನೋಡಿದ ರತ್ನ ನೀನೇ ದೇವರ ಕಲ್ಪನೆ. ನಾನು ಭೂಮಿಯ ಮೇಲೆ ನಿಂತ್ಕೊಂಡಿದ್ದೇನೆ. ಭೂಮಿ ಒಂದು ರೀತಿ, ಈ ಅನುಭವ ಮಂಟಪ, ಈ ಎಲ್ಲ ಚರಚರ ಏನು ಕಟ್ಟಡಗಳಿವೆಯೋ ಆ ಭೂಮಿಯ ಮೇಲೆ ನಿಂತೀವಿ. ಆ ಭೂಮಿ ಮೇಲೆ ಸಮುದ್ರ, ಗುಡ್ಡಗಾಡುಗಳು, ಇಂಥ ಒಂದು ಬೃಹತ್ಕಾರವಾಗಿರುವಂಥ ಭೂಮಿ ಯಾವ ಆಧಾರದ ಮೇಲೆ ನಿಂತ್ಕೊಂಡಿದೆ ಬೇಕಲ್ಲ? ಯಾವ ಆಧಾರದ ಮೇಲೆ ನಿಂತ್ಕೊಂಡಿದೆ ಬೇಕಲ್ಲ? ಒಂದು ಆಧಾರ ಬೇಕಲ್ಲ ಅದಕ್ಕೆ. ಎಲ್ಲಾದರೂ ಹಗ್ಗ ಕಟ್ಟಿದ್ದಾರ? ಎಲ್ಲಾದರೂ ಆಶ್ರಯ ಇದೆಯಾ? ಯಾವ ಆಧಾರದ ಮೇಲೆ ಭೂಮಿ ನಿಂತ್ಕೊಂಡಿದೆ? ಯಾವ ಆಧಾರದ ಮೇಲೆ ಚಂದ್ರ ನಿಂತಿದ್ದಾನೆ? ಯಾವ ಆಧಾರದ ಮೇಲೆ ಸೂರ್ಯ ನಿಂತಿದ್ದಾನೆ? ಯಾವ ಆಧಾರಗಳಿಂದ ನಕ್ಷತ್ರಗಳು ನಿಂತಿವೆ? ಬೇಕಲ್ಲ ವಿಚಾರ ಮಾಡಬೇಕಲ್ಲ ವಿಚಾರ. ಯಾವ ಆಧಾರದ ಮೇಲೆ ನಿಂತಿವೆ? ಆಗ ನಮಗೆ ಹೊಳಿತಾ ವಿಚಾರ ಮಾಡ್ತಾ ಹೋದಾಗ, ಇದಕ್ಕೆ ಒಬ್ಬ ದಾತ ಇದ್ದಾನಲ್ಲ, ಇದಕ್ಕೆ ಒಬ್ಬ ನಿಂದ್ರಿಸ್ಲಕ್ಕ, ಈ ಬೇಸ್ ಏನಿದೆಯೋ ಪ್ರತಿಯೊಂದು ಬೇಸು, ಚಂದ್ರಮಾನ ನಿಂದ್ರಿಸ್ಲಕ್ಕ, ಸೂರ್ಯ ನಿಂದ್ರಿಸ್ಲಕ್ಕ, ಭೂಮಿ ನಿಂದ್ರಿಸ ಒಬ್ಬ ದಾತ ಅದನಲ್ಲ, ಒಬ್ಬ ಪುರುಷ ಅದನಲ್ಲ, ಒಬ್ಬ ದೇವರೆಂಬ ಒಂದು ಕಲ್ಪನೆಯ ಶಕ್ತಿ ಅದಲ್ಲ, ಅದನ್ನು ನಾವು ಪೂಜಿಸಬೇಕಾಗಿದೆ. ಆದರೆ ನಾವು ಆ ಕಲ್ಪನೆಯನ್ನು ಬಿಟ್ಟು ನಾವು ಮಾಡಿರುವಂಥ, ನಾವು ಕಡಿದಿರುವಂಥ ಕಲ್ಲುಗಳನ್ನೇ ಪೂಜಿಸುತ್ತೇವೆ ಅಂದಾಗ ನಾವು ಎಷ್ಟು ಅಜ್ಞಾನಿಗಳು ಎಂಬ ಒಂದು ವಿಚಾರವನ್ನು ನಮಗೆ ಬರ್ತಾ ಇದೆ. ವಿಚಾರ ಮಾಡಬೇಕಾಗಿದೆ. ಲಿಂಗಾಯತರಾದವರು ವಿಚಾರ ಮಾಡಬೇಕಾಗಿದೆ. ನಾವು ಯಾವ ಹಂತದಲ್ಲಿರಬೇಕು? ನಾವು ಮೊದಲು ನಗ್ನರಾಗಬೇಕಾಗಿದೆ. ನಮ್ಮ ಆಡಂಬರ ತೆಗಿಬೇಕಾಗಿದೆ. ನಾವು ಹುಟ್ಟಿರುವುದು ಸನಾತನ ಧರ್ಮದಲ್ಲಿ ಪೂಜೆ ಮಾಡುವಂಥ ವ್ಯವಸ್ಥೆಯಲ್ಲಿ, ಆ ವ್ಯವಸ್ಥೆಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದೇವೆ. ನಮ್ಮ ಬೇರುಗಳು ಆಳಕ್ಕೆ ತೂರಿವೆ, ಅವು ಕಿತ್ತಲಕ್ಕಾಗೋದಿಲ್ಲ. ಆದರೆ ನಾವು ಕಿತ್ತಬೇಕಾಗಿದೆ. ನಾವು ಲಿಂಗಾಯತರಾದರೂ ಕಿತ್ತಬೇಕಾಗಿದೆ. ಆ ಬೇರುಗಳನ್ನು ಕಿತ್ತಿ ನಾವು ನಿಲ್ಲಬೇಕಾಗಿದೆ. ಯಾವಾಗ ನಮ್ಮ ಆಡಂಬರಗಳನ್ನು ಬಿಟ್ಟು ನಾವು ಯಾವ ದೇವರನ್ನು ನಾವು ಪೂಜೆ ಮಾಡಬೇಕಾಗಿದೆ? ನಾವು ಯಾವ ದೇವರಿಗಾಗಿ ನಾವು ಹುಟ್ಟಿದ್ದೇವೆ? ಪ್ರತಿಯೊಂದು ಧರ್ಮಕ್ಕೂ ಒಂದು ದೇವರಿದ್ದಾನಲ್ಲ, ಅವರು ದೇವರಿಗೆ ಪೂಜೆ ಮಾಡ್ತಾ ಇದ್ದಾರಲ್ಲ, ನಾವ್ಯಾಕೆ ನಮ್ಮ ದೇವರಿಗೆ ಪೂಜೆ ಮಾಡಬಾರ್ದು? ತಿಳಿದುಕೊಳ್ಳಬೇಕಾಗಿದೆ. ಏನೂ ಆಗೋದಿಲ್ಲ, ತಿಳಿದುಕೊಳ್ಳಬೇಕಾಗಿದೆ. ತಿಳಿದುಕೊಂಡಾಗ ಮಾತ್ರ ನಾವು ನಗ್ನರಾಗಿ, ನಾವು ಎಲ್ಲ ದೇವತೆಗಳನ್ನು ತೊರೆದು ನಾವು ಇಷ್ಟಲಿಂಗದ ಕಡೆಗೆ ಬರಲು ಸಾಧ್ಯ. ಯಾವಾಗ ನಾವು ನಗ್ನರಾದಾಗ, ಬೇರೆ ದೇವರ ವಿಚಾರಗಳನ್ನು ಬಿಟ್ಟು ಸಂಪೂರ್ಣವಾಗಿ ಶೂನ್ಯರಾಗಿ ಈ ಕಡೆ ಬಂದಾಗ ಮಾತ್ರ ನಮಗೆ ಅನಿಸ್ತಾ ಇದೆ. ಆದರೆ ನಾವು ಆ ಕಡೆ ಈ ಕಡೆ ಒದ್ದಾಡಿ ನಮ್ಮ ಧರ್ಮ ಇದಾಗ್ತಾ ಇದೆ. ಒಬ್ಬ ಪತ್ರಕರ್ತ ಗಾಂಧೀಜಿಯವರ ಹತ್ತಿರ ಹೋಗಿ ಇಂಟರ್ವ್ಯೂ ಮಾಡ್ಲಿಕ್ಕೆ ಗಾಂಧೀಜಿಯವರ ಹತ್ತಿರ ಹೋಗ್ತಾ ಇದ್ದಾನೆ. ಆಗ ಗಾಂಧೀಜಿಯವರು ಮಲ್ಕೊಂಡಿರ್ತಾ ಇದ್ದಾರೆ. ಅರೆ, ಗಾಂಧೀಜಿ ಮಲ್ಕೊಂಡಾರ ಅಂತ ಅಲ್ಲೇ ಇರುವಂಥ ಜಿನ್ನನ ಹತ್ತಿರ ಹೋಗ್ತಾ ಇದ್ದಾರೆ. ಜಿನ್ನನೂ ಕೂಡ ಮಲ್ಕೊಂಡಿದ್ದಿರ್ತಾರೆ. ಆಗ ಪತ್ರಕರ್ತನಿಗೆ ಇನ್ನೇನು ಮಾಡಬೇಕು ಅಂದಾಗ ಅಂಬೇಡ್ಕರರ ನೆನಪು ಬರ್ತಾ ಇದೆ. ಅಂಬೇಡ್ಕರ್ ಹತ್ತಿರ ಹೋಗ್ತಾ ಇದ್ದಾನೆ ಇಂಟ್ರಿ ಮಾಡೋದಕ್ಕೆ. ಆದರೆ ಅಂಬೇಡ್ಕರು ಜಾಗೃತವಾಗಿ ಪುಸ್ತಕವನ್ನು ತೆಗೆದುಕೊಂಡು ಓದ್ತಾ ಇದ್ದಾರೆ. ಓದುವಂತ ಹೇಳಿ ಪತ್ರಕರ್ತ ಹೋಗಿ ಕೇಳ್ತಾ ಇದ್ದಾನೆ,
ಬಾಬಾ ಸಾಹೇಬ್ ಅಂಬೇಡ್ಕರ್ರೇ, ನಾನು ಗಾಂಧೀಜಿಯವರ ಹತ್ತಿರ ಹೋದೆ ಎಂಟ್ರಿ ಮಾಡೋದಕ್ಕಾಗಿ ಅವರು ಮಲಗಿದ್ರು, ಜಿನ್ನಾ ಹತ್ತಿರ ಹೋದೆ ಅವರು ಮಲಗಿದ್ರು, ಆದರೆ ನೀವು ಹುಷಾರಿದ್ರಿ ಅಲ್ಲ, ನನಗೆ ಅದರ ತಿರುಳನ್ನು, ಅದರ ಒಂದು ಉದ್ದೇಶವನ್ನು ಹೇಳಬೇಕು ಅಂತ ಕೇಳ್ತಾ ಇದ್ದಾನೆ ಮೊದಲಿಗೆ. ಆವಾಗ ಅಂಬೇಡ್ಕರ್ ಹೇಳ್ತಾ ಇದ್ದಾನೆ, ನೋಡಿ ಅಂಬೇಡ್ಕರ್ ಗಾಂಧೀಜಿಯವರು ಮಲಗಿದ್ದಾರೆ, ಆದರೆ ಅವರ ಜನ ಎಚ್ಚೆತ್ತುಕೊಂಡಿದ್ದಾರೆ, ಅವರ ಜನರು ಹುಷಾರಾಗಿದ್ದಾರೆ. ಗಾಂಧೀಜಿಯವರು ಎಲ್ಲ ತಮ್ಮ ಕಾರ್ಯಗಳನ್ನು ಮುಗಿಸಿ ಸ್ವತಂತ್ರವನ್ನು ಕೊಟ್ಟು ಅವರು ಮಲಗಿದ್ದಾರೆ, ಆದರೆ ಅವರ ಜನರು ಎಚ್ಚೆತ್ತುಕೊಂಡಿದ್ದಾರೆ. ಜಿನ್ನಾ ಮಲಗಿದ್ದಾರೆ, ಅವರ ಜನರು ಎಚ್ಚೆತ್ತುಕೊಂಡಿದ್ದಾರೆ, ಅವರ ಧರ್ಮ ಎಚ್ಚೆತ್ತುಕೊಂಡಿದೆ. ಆದರೆ ನನ್ನ ಒಂದು ಧರ್ಮದ ಜನರು, ಹಿಂದುಳಿದ ಜನರು ಎಲ್ಲರೂ ಮಲಗಿಕೊಂಡಿದ್ದಾರೆ. ಆದುದರಿಂದ ನಾನು ಹುಷಾರಿರಬೇಕಂತ ಹೇಳ್ತಾರೆ. ಆದುದರಿಂದ ನಾನು ಹುಷಾರಿರಬೇಕಾಗಿದೆ, ನನ್ನ ಜನಾಂಗಕ್ಕೆ ಎಚ್ಚರ ಮಾಡಬೇಕಾಗಿದೆ, ಆದುದರಿಂದ ನಾನು ಹುಷಾರಾಗಿರಬೇಕಾಗಿದೆ. ಹೀಗೆ ನಮ್ಮ ಬಸವಣ್ಣನವರು ಮಲಗಬೇಕಾದ್ರೆ, ನಮ್ಮ ಬಸವಣ್ಣನವರ ಆತ್ಮ ನಿಶ್ಚಿಂತವಾಗಿ ಮಲಗಬೇಕಾದ್ರೆ ನಮ್ಮ ಜನಾಂಗ, ಲಿಂಗಾಯತ ಜನಾಂಗ ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಮ್ಮ ಲಿಂಗಾಯತ ಜನಾಂಗ ಎಚ್ಚೆತ್ತುಕೊಂಡು ಈ ಸಾಕಾರ ಮೂರ್ತಿಗಳನ್ನು ಬಿಟ್ಟು ನಿರಾಕಾರವಾಗಿರುವಂಥ ಏನು ದೇವರಿದ್ದಾನೋ ಇಷ್ಟಲಿಂಗದ ಕಡೆಗೆ ಬಂದಾಗ ಮಾತ್ರ ನಮ್ಮ ಕಾರ್ಯ ಪೂರ್ತಿಯಾಗ್ತಾ ಇದೆ ಎಂಬ ಮಾತನ್ನು ತಮ್ಮ ಎದುರು ಹೇಳ್ತಾ ಇದೆ. ಎಷ್ಟು ಒಂದು ವಚನಗಳನ್ನು ನೋಡಿದಾಗ ಕೂಡ ನಮಗೆ ಏನನ್ನಿಸ್ತಾ ಇದೆ ಅಂದರೆ, ಪ್ರತಿಯೊಂದಕ್ಕೂ ದೇವರ ಎಲ್ಲಿದ್ದಾನೆ, ದೇವರು ಎಷ್ಟು ವಿಶಾಲವಾಗಿದ್ದಾನೆ. ಸಗಣಕ್ಕೆ ಸಾಸಿರ ಹುಳು ಹುಟ್ಟವೇ ದೇವ. ಒಂದು ಆಕಳು ಹೆಂಡಿ ಇಟ್ಟಾಗ, ಸಗಣ ಹೆಂಡಿ ಇಟ್ಟಾಗ ಅಲ್ಲಿ ಸ್ವಲ್ಪ ತಂಪು ಇದ್ದಾಗ ಅಲ್ಲಿ ಸಾವಿರ ಹುಳುಗಳು ಹುಟ್ಟುತ್ತವೆ. ಸಗಣಕ್ಕೆ ಸಾಸಿರ ಹುಳು ಹುಟ್ಟವೇ ದೇವ. ಕಾಡ ಮೃಗ ಒಂದಾಗಿರಲಾಗದೆ ದೇವ, ಊರ ಮೃಗ ಒಂದಾಗಿರಲಾಗದೆ ಅಂತ ಹೇಳಿ ಏನು ನಮ್ಮ ಈ ಒಂದು ವಿಷಯ ಈ ನಾವು ಇರುವಂಥ ಸಗಣಕ್ಕೆ ಸಾಸಿರ ಹುಳು ಹುಟ್ಟವೇ ದೇವ ಅಂತ ಏನಿದೆಯೋ, ನಾವು ಸಗಣದಲ್ಲಿಯೇ ನಾವು ಹುಟ್ಟಿ ಬೆಳೆದು ಆ ಸಗಣಿಯಲ್ಲೇ ಸತ್ತರೆ, ನಾವು ಹುಟ್ಟುತ್ತೇವೆ, ಎಲ್ಲಿ ಬೆಳೆದೆವು ಅಲ್ಲೇ ಸತ್ತೇವು, ಇಲ್ಲೇ ಹುಟ್ಟಿದೆವು, ಇಲ್ಲೇ ಬೆಳೆದೆವು, ಇಲ್ಲೇ ಸತ್ತವು. ಸಗಣಕ್ಕೆ ಸಾಸಿರ ಹುಳು. ಏನಾದರೂ ನಮ್ಮ ಒಂದು ವಿಚಾರ ಬೇರೆಯವರಿಗೆ ತಲುಪಬೇಕಲ್ಲ, ಊರಿನಲ್ಲೆಲ್ಲ ತಲುಪಬೇಕಲ್ಲ, ಆದುದರಿಂದ ನಾವು ಏನಾದರೂ ಮಾಡಬೇಕಲ್ಲ ಎಂಬ ವಿಚಾರವನ್ನು ನಮ್ಮಲ್ಲಿ ಬಂದಾಗ ನಮಗೆ ಏನಾದರೂ ಒಂದು ಪ್ರಜ್ಞಾವಂತ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ. ಇಂದು ನಾವು ಪ್ರಜ್ಞಾವಂತ ಸಮಾಜಕ್ಕಾಗಿ ನಾವು ವಿಚಾರ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿದೆ. ಲಿಂಗಾಯತ ಧರ್ಮ ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವರೇಕೆ. ನೋಡ್ರಿ, ಎಷ್ಟು ಮಾರ್ಮಿಕವಾಗಿ ಲಿಂಗಾಯತ ಧರ್ಮ ವಚನಗಳು ಸರಳ ನೋಡಿ. ದೇಹದೊಳಗೆ ದೇವಾಲಯವಿದ್ದು, ಈ ನಮ್ಮ ದೇಹದೊಳಗೆ ದೇವಾಲಯವಿದ್ದು ಮತ್ತೆ ದೇವರೇಕೆ. ಇಲ್ಲೇ ನಮ್ಮ ದೇವರನ್ನಂದ್ರು ಮತ್ತೆ ಬೇರೆ ದೇವರು ಏಕೆ? ಕಂಡ ದೇವರು ಏಕೆ? ಇಲ್ಲೇ ದೇವರನ್ನಲ್ಲ, ಬೇರೆ ದೇವರೇಕೆ? ಎರಡಕ್ಕೆ ಹೇಳಲಿಲ್ಲ ಗುಹೇಶ್ವರ, ನೀನು ಕಲ್ಲಾದರೆ ನಾನೇನು ಒಪ್ಪಿಕೊಳ್ಳುವೆ. ಅಲ್ಲಂಪ್ರಭುಗಳು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮಲ್ಲೇ ದೇವರಿದ್ದಾಗ ಬೇರೆ ದೇವರನ್ನು ನಾವು ಹೋಗ್ತಾ ಇದ್ದೇವೆ ಅಲ್ಲ. ಇದಕ್ಕೆ ಎರಡಕ್ಕೆ ಹೇಳಲಿಲ್ಲ, ಒಂದು ವೇಳೆ ನೀನು ಕಲ್ಲಾದರೆ ನಾನೇನು ಮಾಡಬೇಕು ಎಂಬ ವಿಚಾರವನ್ನು ಇವರು ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ವಿಸ್ತಾರವಾಗಿರಿದೆ ಅಂದ್ರೆ, ಪ್ರತಿಯೊಂದು ಲಿಂಗಾಯತರಾದ ನಾವು ನಮ್ಮಲ್ಲಿರುವಂಥ ಜ್ಯೋತಿ ಏನಿದೆಯೋ, ಪರಮಾತ್ಮನ ಜ್ಯೋತಿ, ಪರಮಾತ್ಮ ಆತ್ಮ ಚೈತನ್ಯ ಬೆಳಗು ಬೇರೆಯವರಲ್ಲಿ ಕೂಡ ಕಾಣಬೇಕು. ಬೇರೆಯವರಲ್ಲಿ ಕೂಡ ಕಂಡಾಗ ನಮಗೆ ಏನನ್ನಿಸ್ತಾ ಇದೆ? ಅಲ್ಲಿ ದೇವರನ್ನು ಕಾಣ್ತೇವೆ. ಶರಣನನ್ನು ಕಂಡು
ಶರಣೋ ಎನ್ನುವುದೇ ಭಕ್ತಿ ಲಕ್ಷಣ. ನಾವು ಶರಣರು. ಶರಣನ ಕಂಡು ಶರಣೋ ಎನ್ನುವುದೇ ಭಕ್ತಿ ಲಕ್ಷಣ. ಶರಣನ ಕಂಡು ಪಾದವಿಡಿದು ವಂದಿಸುವುದೇ ಭಕ್ತಿ ಲಕ್ಷಣ. ಶರಣನ ಕಂಡು ಪಾದ ಹಿಡಿದು ವಂದಿಸದೆ ಕಂಡು ಕಾಣದೆ ಪೋಲೆನಾದಡೆ ನಮ್ಮ ಕೂಡಲ ಸಂಗನೋ ನೆಚ್ಚರಯ್ಯ. ನಮ್ಮ ಶರಣರು ನಮ್ಮಲ್ಲಿರುವಂಥ ದೇವರು ಮತ್ತು ಬೇರೆಯವರಲ್ಲಿರುವಂಥ ದೇವರು. ನಾವು ದೇವರು, ಇಡೀ ಜಗತ್ತನ್ನು ದೇವರನ್ನು ಕಾಣಬೇಕಲ್ಲ. ಇಡೀ ಜಗತ್ತನ್ನು ದೇವರನ್ನು ಕಾಣಬೇಕು. ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ನಾವು ದೇವತಾ ಅಂದರೆ ನಮ್ಮಲ್ಲಿ ಯಾವ ರೀತಿ ಚೈತನ್ಯ ಇದೆಯೋ ಅದರಲ್ಲಿಯೂ ಚೈತನ್ಯ ಇದೆ. ನಾನು ಪೂಜೆ ಮಾಡ್ತಾ ಇದ್ದೇನೆ, ಅದರಲ್ಲಿಯೂ ಪೂಜೆ ಮಾಡಬೇಕು. ಅದರಲ್ಲಿ ಚೈತನ್ಯ ಇದೆಯಲ್ಲ, ಬೇರೆ ಎದಕ್ಕೆ ಮಾಡಬೇಕು? ನಾವು ಚೈತನ್ಯರು, ಬೇರೆಯಲ್ಲಿರುವಂಥ ಆತ್ಮವು ಚೈತನ್ಯ. ಅಂದರೆ ಇಬ್ಬರು ಚೈತನ್ಯ. ನಾನು ದೇವ, ನೀನು ದೇವ. ಶರಣನ ಕಂಡು ಶರಣೋ ಎನ್ನುವುದೇ ಭಕ್ತಿ ಲಕ್ಷಣ. ಯಾರಾದರೂ ಶರಣರ ಕಂಡ್ರೆ ಶರಣೋ ಶರಣಾರ್ಥಿ ಅಂತ. ನಾವು ನಮ್ಮ ಭಾವ ಹೇಗಿರ್ಬೇಕಂದ್ರೆ ಆ ಪರಮಾತ್ಮನ ನಿಲುವು ಅವನ ಆತ್ಮದಲ್ಲಿದೆ, ದೇವರ ನಿಲುವು ಆ ವ್ಯಕ್ತಿಯಲ್ಲಿದೆ ಅಂದಾಗ ಮಾತ್ರ ಆ ಪ್ರೇಮ ಭಾವ ಆ ವ್ಯಕ್ತಿಯಲ್ಲಿ ಕಾಣಬೇಕಾಗಿದೆ. ಅಂದಾಗ ಮಾತ್ರ ನಾವು ಪ್ರತಿಯೊಬ್ಬರೂ ದೇವರಲ್ಲಿ ಏನು ಕಾಣ್ತಾ ಇದೆ? ಪ್ರತಿಯೊಬ್ಬರಲ್ಲಿ ದೇವರಲ್ಲಿ ಕಾಣ್ತಾ ಇದೆ. ನಾವು ಮನೆಗೆ ಹೋಗಿ ನಮ್ಮ ಮನೆ ಚೆಂದಾಗಿದೆ, ನಮ್ಮ ಹೆಂಡತಿ ಚೆಂದಾಗಿದ್ದಾಳೆ, ನಮ್ಮ ಮನೆ ಚೆಂದಾಗಿದ್ದೆ ಅಂದಾಗ, ಅಂದರೆ ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣಿದ್ದಾಗ ನಮಗೆ ಸುಖ ಕೊಡ್ತಾ ಇದೆ. ಮನೆಗೆ ಹೋಗಿ ಏನಿದು ಮನೆ, ಏನಿದು ಸಂಸಾರ ಅಂದಾಗ ಅಲ್ಲಿ ಕೆಟ್ಟು ಹೋಗ್ತಾ ಇದೆ, ದೇವ ಮನೋಭಾವ ಕೆಟ್ಟು ಹೋಗ್ತಾ ಇದೆ. ಏನಿದು ಹುಡುಗ 35 ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ, ಏನಿದು ಹುಡುಗ 35 ಮಾರ್ಕ್ಸ್, ಅಲ್ಲಿ ದೇವತಾ ಮನೋಭಾವನೆ ಹೋಗ್ತಾ ಇದೆ. 35 ಮಾರ್ಕ್ಸ್ ತೆಗೆದುಕೊಂಡಂಥ ಮಗನನ್ನು ಕೂಡ ಪ್ರೋತ್ಸಾಹಿಸಿ, ಮಗ ನೀನು 35 ತೆಗೆದುಕೊಂಡಿದ್ದೀಯಾ, ನೀನು ಈ ಓಣೆಯಲ್ಲಿ ಎಲ್ಲರ ಮಾತುಗಳನ್ನು ಕೇಳ್ತೀಯಾ, ನೀನು ಓಣೆಯಲ್ಲಿ ತಿರುಗಾಡ್ತೀಯಾ, ಎಲ್ಲರ ಒಂದು ಪ್ರೇಮ ಭಾವದಿಂದ ಇರ್ತೀಯಾ, ನಿನ್ನಂಥ ಮಗನನ್ನು ಕಂಡು ಭಾಗ್ಯವಂತ ಆದಂಥ ಒಂದು ವೇಳೆ ತಂದೆ ಅಂದರೆ ಆದರೆ ದೇವತಾ ಮನೋಭಾವದಿಂದ ಮಗನಿಗೆ ಅಂದಿದ್ದಾದರೆ ಅವನು ಏನಾದರೂ ಆಗಲು ಸಾಧ್ಯ. 35 ತೆಗೆದುಕೊಂಡ್ರೆ ಏನು, ಫೇಲ್ ಆದರೆ ಏನು? ಒಬ್ಬ ವ್ಯವಸಾಯ ಮಾಡುವಂಥ ವ್ಯಕ್ತಿ ಆಗ್ತಾನಲ್ಲ, 35 ತಗೊಂಡು ವ್ಯವಸಾಯ ಮಾಡುವಂಥ ವ್ಯಕ್ತಿ ಆಗ್ತಾನೆ ಅಲ್ಲ, ತನ್ನ ಹೊಲದಲ್ಲಿ ದುಡಿತಾನಲ್ಲ, ಹೊಲದ ಪೈರು ಬೆಳಿತಾನಲ್ಲ, ಒಬ್ಬ ಹೊಲದ ಮಾಲೀಕನಾಗ್ತಾ ಅನ್ನಲ್ಲ. ಇದಕ್ಕಿಂತ ಗ್ರೇಟ್ ಏನಿದೆ? ಇದಕ್ಕಿಂತ ಶ್ರೇಷ್ಠತೆ ಏನಿದೆ? 35 ಮಾರ್ಕ್ಸ್ ತಗೊಂಡು ಒಬ್ಬ ಮಾಲೀಕನಾಗ್ತಾ ಇದ್ದಾನೆ. 100 ತೆಗೆದುಕೊಂಡು ಒಂದು ಕಂಪನಿಯಲ್ಲಿ ನೌಕರನಾಗ್ತಾ ಇದ್ದಾನೆ. ಮಾಲೀಕ ಶ್ರೇಷ್ಠ, ನೌಕರ ಶ್ರೇಷ್ಠ? ಇಲ್ಲಿ ತುಲನೆ ಆಗ್ತದೆ. 100 ತೆಗೆದುಕೊಂಡಂಥ ವ್ಯಕ್ತಿಯು ಕೂಡ 35 ತೆಗೆದುಕೊಂಡಂಥ ಹಳ್ಳಿಯಲ್ಲಿ ಬದುಕುತ್ತಿರುವಂಥ ತಮ್ಮನ ಹತ್ತಿರ ಬಂದು 2 ಚೀಲ ಜೋಳ ಒಯ್ತಾ ಇದ್ದಾನೆ. ಈಗ ಬೆಂಗಳೂರಿನಲ್ಲಿ 2 ಚೀಲ ಜೋಳ ಒಯ್ತಾ ಇದ್ದಾನೆ. ಅಂದರೆ ಯಾರು ಶ್ರೇಷ್ಠರು? 35 ಶ್ರೇಷ್ಠ, ಒಂದು 100 ಶ್ರೇಷ್ಠ? ಯಾರು ಶ್ರೇಷ್ಠರು ಎಂಬ ವಿಚಾರವನ್ನು ಕೂಡ ನಾವು ಮಾಡಬೇಕು. ಶ್ರೇಷ್ಠತೆ ಎಲ್ಲಿದೆ? ಒಂದು ನಮ್ಮಲ್ಲಿರುವಂಥ ಪ್ರೇಮ ಭಾವ ಮತ್ತು ಎದುರಿನ ವ್ಯಕ್ತಿಯಲ್ಲಿರುವಂಥ ಪ್ರೇಮ ಭಾವ. ನಮ್ಮಲ್ಲಿರುವಂಥ ಪ್ರೇಮ, ಜಗತ್ತಿನಲ್ಲಿರುವಂಥ ಪ್ರೇಮ, ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ನಾವು ದೇವರ ಕಲ್ಪನೆಯನ್ನು ಮಾಡಿಕೊಂಡಿದ್ದೇ ಆದರೆ ನಮ್ಮ ಸುಖವೇ ಸುಖವಾಗ್ತಾ ಇದೆ. ಆದುದರಿಂದ ನಾವು ಪ್ರತಿಯೊಂದು ವಸ್ತು ನೋಡಿದ್ದಾಗ ಆ ವಸ್ತುವಿನ ಬಗ್ಗೆ ಒಳ್ಳೆಯ ವಿಚಾರ, ಒಳ್ಳೆಯ ಭಾವನೆ, ಸೌಂದರ್ಯ ಕಂಡಿದ್ದೇ ಆದರೆ ನಮಗೆ ಪ್ರತಿಯೊಂದು ಏನು ಕೊಡ್ತಾ ಇದೆ? ಸಂತೋಷ ಕೊಡ್ತಾ ಇದೆ. ಯಾವಾಗ ಮನುಷ್ಯ ಸಂತೋಷದಿಂದ ಇರ್ತಾ ಇದ್ದಾನೆ, ಅವನು ಈ ಜೀವನದಲ್ಲಿ ಹುಟ್ಟಿ ಸಾರ್ಥಕವಾಗ್ತಾ ಇದೆ. ಮಲೆ ಮೂಡಿ ಬಂದರೆ ಹೆಣ್ಣೆಂಬುವರು, ಗಡ್ಡ ಮೀಸೆ ಬಂದರೆ ಗಂಡೆಂಬುವರು, ಒಳಗೆ ಸುರಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಗುಹೇಶ್ವರ.
ಅಂದರೆ ಇಲ್ಲಿ ನಾವು ಜಗತ್ತಿಗೆ ಬಂದ ನಂತರ ಜಗತ್ತಿನಲ್ಲಿ ಹೆಣ್ಣು ಶ್ರೇಷ್ಠ, ಗಂಡು ಶ್ರೇಷ್ಠ, ಇವನ್ ಶ್ರೇಷ್ಠ, ಶ್ರೀಮಂತ ಶ್ರೇಷ್ಠ ಎಂಬ ಒಂದು ವಿಚಾರವನ್ನು ಬಿಟ್ಟು ಎಲ್ಲ ಸರ್ವ ಸಮಾನ ಸಮಾಜ ನಿರ್ಮಾಣ ನಮ್ಮ ತಲೆಯಲ್ಲಿರಬೇಕು. ಸರ್ವ ಸಮಾಜದ ನಿರ್ಮಾಣ ಏನು ನಮ್ಮ ತಲೆಯಲ್ಲಿರಬೇಕು. ಪ್ರತಿಯೊಂದು ಈ ಒಂದು ಸಮಾಜ ಏಕ ರೀತಿಯಾಗಿರುವಂಥ ಸಮಾಜ. ನಮ್ಮ ಲಿಂಗಾಯತ ಧರ್ಮವು ಕೂಡ ಯಾವ ಉದ್ದೇಶದ ಮೇಲೆ ನಿಂತಿದೆ ಅಂದರೆ ಸರ್ವ ಸಮಾಜದ ನಿರ್ಮಾಣ. ಹುಟ್ಟಿದಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಸಮಾನ. ಪ್ರಾಣಿಯಾಗಿರ್ಬೋದು, ಜೀವ ಜಂತುಗಳಾಗಿರಬಹುದು, ಮನುಷ್ಯರಾಗಿರ್ಬೋದು, ಎಲ್ಲರೂ ಕೂಡ ಸರ್ವ ಸಮಾನರಾಗಿ ಆ ಸರ್ವ ಸಮಾನತೆಯಿಂದ ಪ್ರತಿಯೊಬ್ಬರಲ್ಲಿಯೂ ಕೂಡ ದೇವತಾ ಮನೋಭಾವನೆಯನ್ನು ನೋಡಬೇಕಂತ ಹೇಳ್ತಾರೆ. ನಮ್ಮ ಕಲ್ಪನೆ ಒಂದು ತನ್ನಾಶ್ರಯದ ರತಿಸುಖವನ್ನು, ಎಷ್ಟು ಕಲ್ಪನೆ, ದೇವರ ಕಲ್ಪನೆಯನ್ನು, ತನ್ನಾಶ್ರಯದ ರತಿಸುಖವನ್ನು, ತಾನುಂಬ ಊಟವನ್ನು ಬೇರೆಯವರ ಕೈಯಿಂದ ಮಾಡಿಸಬಹುದೇ? ತಾ ಮಾಡುವ ಲಿಂಗಕ್ಕೆ ನಿತ್ಯ ನೇಮವನ್ನು ತಾ ಮಾಡಬೇಕಲ್ಲದೆ ಬೇರೆಯವರ ಕೈಯಿಂದ ಮಾಡಿಸಬಹುದೇ? ಕೆಮ್ಮನೆ ಮಾಡುವರಲ್ಲದೆ ನಿಮ್ಮನೆತ್ತಬಲ್ಲರು ಕೂಡಲ ಸಂಗಮದೇ. ನಾವು ಏನಾದರೂ ಪೂಜೆ ಮಾಡಬೇಕಾದ್ರೆ ನಮ್ಮಿಂದ ಮಾಡಬೇಕಾಗಿದೆ. ನಮ್ಮ ಆತ್ಮದಿಂದ ಬೇರೆ ಆತ್ಮಕ್ಕೆ ಒಂದು ಸಂಸ್ಕಾರ ಕೊಡಬೇಕಾಗಿದೆ. ಆದರೆ ಈ ಗುಂಡಾರಗಳಲ್ಲಿರುವಂಥ ಸಂಸ್ಕಾರ ಏನಿದೆಯೇ, ಮೀಡಿಯೇಟರ್ ಸಂಸ್ಕಾರ ಇದೆ. ನಾವು ನಡಬರ್ಕ ಒಬ್ಬ ಪೂಜಾರಿ, ದಲ್ಲಾಲಿ ಪೂಜಾರಿ ಮತ್ತು ದೇವರು ಇರ್ತಾ ಇದ್ದಾರೆ. ಇವರು ಮೆಡಿಯೇಟರ್ ಆಗಿರ್ತಾ ಇದೆ. ಆದರೆ ನಮ್ಮ ಲಿಂಗಾಯತ ಸಮಾಜದಲ್ಲಿ ಏನಿದೆ, ನಮ್ಮ ಲಿಂಗಾಯತ ಧರ್ಮದಲ್ಲಿ ನೇರ ಸಂಪರ್ಕ, ದೇವರೊಂದಿಗೆ ನೇರ ಸಂಪರ್ಕವನ್ನು ಕಾಣ್ತಾ ಇದೆ. ಇಂತಹ ಧರ್ಮ ಸರಿಯಾಗಿರುವ ಧರ್ಮ ಅಲ್ಲ. ಇದು ಆಚರಣೆ ಮಾಡುವಂಥ ಧರ್ಮ ಅಲ್ಲ. ಏನು ಆಡಂಬರ ಧರ್ಮ ಇದೆಯಾ? ಏನಾದರೂ ಲಿಂಗಾಯತ ಧರ್ಮದಲ್ಲಿ ಯಾವಾದಾದರೂ ದೇವರು ಏನಾದರೂ ಬೇಡಿದ್ದಾನ? ಇದನ್ನು ಬಿಟ್ಟು ಬೇರೆ ಒಂದು ಸಾಕಾರ ದೇವರಿಗೆ ಹೋದಾಗ ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಬೇಡಬೇಕಾಗಿದೆ. ನಾನು ದೇವರಿಗೆ ನಿನಗೆ ಇಷ್ಟು ಕೊಡ್ತಾ ಇದ್ದೇನೆ, ನನಗೆ ಎಷ್ಟು ಬೇಕು. ನನ್ನ ಮಗನನ್ನು ಪಾಸ್ ಮಾಡಬೇಕು, ನಿನಗೆ ಎಷ್ಟು ಕೊಡ್ತಾ ಇದ್ದೇನೆ. ನನ್ನ ಮಗನಿಗೆ ನೌಕರಿ ಹತ್ತಬೇಕು, ನಾನು ಇಷ್ಟು ಕೊಡ್ತಾ ಇದ್ದೆ. ದೇವರಿಗೆ ಆಫರ್ ಕೊಟ್ಟು ನಾವು ತೆಗೆದುಕೊಳ್ತಾ ಇದ್ದೆ. ಅಂದರೆ ಆ ಧರ್ಮ ಶ್ರೇಷ್ಠನೋ, ಈ ಚೈತನ್ಯಕ್ಕೆ ನಿರ್ಮಾಣ ಮಾಡಿ ಹೊಸದಾಗಿರುವ ನಮ್ಮಲ್ಲಿ ಚೈತನ್ಯ ಮತ್ತೊಂದು ಚೈತನ್ಯಕ್ಕೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿ ಅದಕ್ಕೆ ಉನ್ನತ ಮಾಡಿರುವುದು ಶ್ರೇಷ್ಠ. ಆದುದರಿಂದ ನಮ್ಮ ಚೈತನ್ಯ ಪ್ರತಿಯೊಂದು ಬೇರೆ ಚೈತನ್ಯ ಕೂಡಿಕೊಂಡು ದೇವತಾ ಮನೋಭಾವದಿಂದ ಬೆಳೆದಿದ್ದೆ ಆದರೆ ನಮ್ಮ ಎಲ್ಲ ಕಾರ್ಯಗಳನ್ನು ಸಕ್ಸಸ್ ಆಗ್ತಾ ಇದೆ. ಲಿಂಗಾಯತ ಧರ್ಮದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಮ್ಮ ಒಂದು ಅಂತರಾತ್ಮದಲ್ಲಿರುವಂಥ ದೇವರು ಬೇರೆಯವರ ದೇವರು, ಎಲ್ಲರೂ ಸರಿ ಸಮಾನರು ಎಂಬ ಒಂದು ಮನೋಭಾವನೆಯಿಂದ ಬೆಳೆದಿದ್ದಾದರೆ ನಾವೆಲ್ಲರೂ ಈ ಜಗತ್ತಿನಲ್ಲಿಯೇ ಶ್ರೇಷ್ಠ ಮಾನವರಾಗಲು ಸಾಧ್ಯ. ಪ್ರತಿಯೊಂದು ಧರ್ಮ ನೋಡಿದಾಗ ಅಲ್ಲಿ ಆಡಂಬರ ಇದೆ. ಇಲ್ಲಿ ಎಲ್ಲಿಯೂ ಕೂಡ ಆಡಂಬರ ಇಲ್ಲ. ನೇರವಾಗಿ ತಾನು ಹುಟ್ಟಿದ್ದೇನೆ, ತಾನು ಬೆಳೆಯಬೇಕಾಗಿದೆ, ತನ್ನ ಆತ್ಮದ ಸಂಸ್ಕಾರ ಬೆಳೆಯಬೇಕಾಗಿದೆ. ನನ್ನಲ್ಲಿಯೇ ದೇವರಿದ್ದಾನೆ, ನಾನೇ ದೇವರು. ಆದದ್ದರಿಂದ ಈ ಜಗತ್ತನ್ನು ನೋಡುವಂಥ ಭಗವಂತ ಕೊಟ್ಟಿದ್ದಾನೆ, ಜಗತ್ತನ್ನು ನೋಡ್ತಾ ಇದೆ. ಹೀಗೆ ಅಕ್ಕಮಹಾದೇವರು ಎಷ್ಟು ಒಳ್ಳೆಯ ವಿಚಾರವನ್ನು ದೇವರ ಕಲ್ಪನೆ ಬಗ್ಗೆ ಹೇಳ್ತಾ ಇದ್ದಾರೆ. ಹಸಿವಾದಡೆ ಭಿಕ್ಷಾನ್ನಗಳುಂಟು, ಶಯನಕ್ಕೆ ಹೋಗಲು ದೇಗುಲಗಳುಂಟು, ನೀರಡಿಕೆ ಆದರೆ ಕೆರೆ ಬಾವಿಗಳುಂಟು, ಆತ್ಮ ಸಂಗಾತಕ್ಕೆ ನೀನೆನಗುಂಟು. ಎಲ್ಲಿಯಾದ್ರೂ ನಾನು ಬದುಕಬಹುದು, ಏನಾದರೂ ಬದುಕಬಹುದು, ಅರಿವು ಇಟ್ಕೊಂಡು ಕೆರೆ ನೀರ್ಕೊಂಡು ಏನಾದರೂ ಬದುಕಬಹುದು. ಮತ್ತೆ ಕೊನೆಗೆ ಆತ್ಮ ಸಂಗಾತಕ್ಕೆ ನೀನೆನಗುಂಟು. ನನ್ನ ಆತ್ಮ ಮತ್ತು ದೇವರ ಪರಿಕಲ್ಪನೆಯ ಎಷ್ಟು ವಿಸ್ತಾರವಾಗಿ ಕೊಟ್ಟಿದ್ದಾರೆಂಬ ಒಂದು ಆದಿ ಆಧಾರವಿಲ್ಲದಂದು ದೇವರ ಕಲ್ಪನೆ ನೋಡ್ರಿ. ನಮ್ಮಲ್ಲಿ ವಚನ ಸಾಹಿತ್ಯದಲ್ಲಿ ಆದಿ ಆಧಾರವಿಲ್ಲದಂದು, ಹಮ್ಮು ಬಿಂಬುಗಳಿಲ್ಲದಂದು, ಸರಾಳ ನಿರ್ಸಾಳವಿಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು,
ಚರಾಚರವೆಲ್ಲವೂ ರಚನೆಗೆ ಬಾರದೆಂದು. ನೋಡ್ರಿ, ಚರಾಚರವೆಲ್ಲವೂ, ಚರಾಚರ ಎಲ್ಲವೂ ರಚನೆಗೆ ಬಾರದಂದು. ನಾವಿದ್ದೇವೆ, ನಮ್ಮ ಮನೆ ಇದೆ, ಅನುಭವ ಮಂಟಪ ಇದೆ, ಇದು ಏನು ಚರಾಚರ ಏನಿದೆಯೋ ಅದು ಇಲ್ಲದಂದು. ದೇವರ ಪರಿಕಲ್ಪನೆ ಆದಿ ಆಧಾರವಿಲ್ಲದಂದು, ಹಮ್ಮು ಬಿಂಬುಗಳಿಲ್ಲದಂದು, ಸರಾಳ ನಿರಾಳವಿಲ್ಲದಂದು, ಶೂನ್ಯ ನಿಸ್ಸಿಲ್ಲವಿಲ್ಲದಂದು, ಚರಾಚರವು ರಚನೆಗೆ ಬಾರದೆಂದು ಗುಹೇಶ್ವರ ನಿಮ್ಮ ಶರಣ ನುಡಿಸಿದಂದು. ಶರಣನು ಹುಟ್ಟಿದ್ದಾನೆ ಯಾವಾಗ ಅಂದರೆ ಆವಾಗ ಈ ಚರಾಚರವನ್ನು ದೇವರ ಕಲ್ಪನೆ ಬಗ್ಗೆ ಹೇಳಿದ್ದಾರೆ. ಆದುದರಿಂದ ನಾವು ಏನು ಮಾಡಬೇಕಿದೆ, ನಮ್ಮಲ್ಲಿ ದೇವರಿದ್ದಾನೆ, ನಾವು ಚೈತನ್ಯ ಪುರುಷರು. ಪ್ರತಿಯೊಂದು ಎದುರಿರುವಂಥ ಏನು ಚರಾಚರ ಜೀವಿಗಳೇನೆಯೋ ಜೀವಿಗಳಲ್ಲಿ ಕೂಡ ದೇವತಾ ಮನೋಭಾವನೆಯನ್ನು ತಿಳಿದುಕೊಂಡು ಆ ದೇವರ ಪರಿಕಲ್ಪನೆ ಏನಿದೆಯೋ ವಿಶಾಲವಾದ ಪರಿಕಲ್ಪನೆ ಎಂಬ ಮಾತನ್ನು ಹೇಳುತ್ತಾ ನಾವು ಎಲ್ಲಿ ದೇವರನ್ನು ಕಾಣಬೇಕಾಗಿದೆ, ಬೇರೆಯವರಲ್ಲಿ ದೇವರನ್ನು ಕಾಣಬೇಕಾಗಿದೆ. ಎಲ್ಲಿಯೂ ದೇವರನ್ನು ಕಾಣಬೇಕಾಗಿಲ್ಲ. ಪ್ರತಿಯೊಂದು ಜೀವಿಯ ಆತ್ಮದಲ್ಲಿಯೂ ಕೂಡ ದೇವರನ್ನು ಕಂಡು ಅವರೊಂದಿಗೆ ನಾವು ವ್ಯವಹಾರ ಮಾಡಿದರೆ ಪ್ರೀತಿ, ಪ್ರೇಮ, ವಿಶ್ವಾಸ, ನಮ್ಮಲ್ಲಿರುವಂಥ ಕಾರ್ಯಗಳು ಬೆಳವಣಿಗೆ ಹೊಂದ್ತಾ ಇದೆ, ಪ್ರೇಮ ಬೆಳೀತಾ ಇದೆ. ನಮ್ಮ ಕೆಲಸಗಳು ಅವರಿಂದ ಆಗ್ತವೆ, ಅವರ ಕೆಲಸಗಳು ನಮ್ಮಿಂದ ಆಗ್ತವೆ. ಪ್ರೇಮದ ಮನೋಭಾವನೆಯಿಂದ ಪ್ರತಿಯೊಬ್ಬ ಲಿಂಗಾಯತ ಧರ್ಮದ ವ್ಯಕ್ತಿ ಒಬ್ಬೊಬ್ಬರಲ್ಲಿ ಒಂದೊಂದು ದೇವರು ಇದ್ದಾನೆ ಎಂಬ ಒಂದು ಪರಿಕಲ್ಪನೆಯಿಂದ ಈ ಜಗತ್ತಿನಲ್ಲಿ ಒಬ್ಬ ದೊಡ್ಡ ಸಮಾಜ ನಿರ್ಮಾಣ ಆಗಲು ಸಾಧ್ಯ ಎಂಬ ಮಾತನ್ನು ಹೇಳುತ್ತಾ ನನ್ನ 2 ಮಾತುಗಳಿಗೆ ತಿಲಾಂಜಲಿ ಹೇಳ್ತಾರೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದ ಮಾಡಿದ ದೇವರು ದೇವರಲ್ಲ, ಗೋಕರ್ಣ, ಕಾಶಿ, ಕೇದಾರ ಮುಂತಾದವು ದೇವರು ದೇವರಲ್ಲ, ತನ್ನತ್ತ ತಿಳಿದೊಡೆ ತಾನೇ ದೇವರು ಕಾಣ ಕೂಡಲ ಸಂಗಮ. ಇವತ್ತಿನ ವಿಷಯ ಅಂಬಾಜಿ ಪುಣೆಕವ್ರೇನು ಹೇಳ್ಯಾರ. ಈಸ್ ದಿನ ಏನೋ ನಾವು ಭಾಷಣಗಳು ಕೇಳಿದೆವು, ನಾವು ಪ್ರವಚನಗಳು ಕೇಳಿದೆವು. ಇವತ್ತಿನದರ ವಿಶೇಷವಾಗಿ ಭಾಳ ಆಳವಾದ ವಿಷಯ, ದೇವರಿನ ವಿಷಯ ಮತ್ತು ದೇವರಿಗೂ ಮನಸ್ಸಿಗೂ ಎಷ್ಟು ಆಳವಾದ ಸಂಪರ್ಕ ಅದ ಅಂಬೋದೇನವರ ಭಾಳ ಚೆನ್ನಾಗಿ ಹೇಳಿದ್ದಾರೆ. ತಿಳಿದವರಿಗೆ ವಿಷಯ ತಿಳಿತದ. ಅದರ ಸಲುವಾಗಿ ತಮಗೇನದ ನಮ್ಮ ಎಲ್ಲರ ಪರವಾಗಿ ಭಾಳ ಧನ್ಯವಾದಗಳನ್ನು ಹೇಳ್ತಾರೆ.